ಗುಡಾರದ ಸೇವೆ. ಈ ಗುಡಾರದ ಸೇವೆಯ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ರೆ ಆರಾಧನೆಯ ನಿಜವಾದ ಅರ್ಥ ನಿಮ್ಗೆ ಗೊತ್ತಾಗುತ್ತೆ. ಆ ಮಹಾಯಾಜಕನಾದ ಯೇಸು ಕ್ರಿಸ್ತನ ಪಾತ್ರ ನಿಮ್ಮ ಜೀವನದಲ್ಲಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ದೇವರ ಆಶೀರ್ವಾದ ನಿಮಗೆ ಈ ಕಾರ್ಯಕ್ರಮದ ಮೂಲಕ ಬರಲಿಕ್ಕಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮನ್ನು ಸುಸ್ವಾಗತಿಸುತ್ತೇನೆ. ಗುಡಾರದ ಸೇವೆ, ಈ ರೀತಿಯಾದ ಕಾರ್ಯಕ್ರಮ ನಮಗೆ ತುಂಬ ಅವಶ್ಯಕತೆ ಇದೆ. ಬನ್ನಿ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನನ್ನ ಆಪ್ತ ಮಿತ್ರ, ನನ್ನ ಸ್ನೇಹಿತ ಬೋಧಕರಾದ ಅಶೋಕ್ ಅವರು. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ. ನಮಸ್ಕಾರ ಬೋಧಕರಾದ ಡೆನಿಸ್ ಅವರೇ. ಅಶೋಕ್ ಅವರೇ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಈಗ ಗುಡಾರದ ಸೇವೆ ಅಂತ ನಾವು ತೆಗೆದುಕೊಂಡಾಗ ಸ್ಯಾಂಚುರಿ ಸರ್ವಿಸ್ ಅಂತ ಯಾವುದನ್ನು ನಾವು ಕರಿತೀವಿ, ಎಲ್ಲರೂ ಸ್ವಲ್ಪ ಎದುರ್ಕೊಳ್ತಾರೆ. ಅದರಲ್ಲಿ ತುಂಬ ವಿಷಯಗಳು ಅಡಗಿದೆ. ಅದನ್ನು ನಾವು ಸರಿಯಾಗಿ ಹೇಳಲಿಲ್ಲ ಅಂದರೆ ತಪ್ಪಾಗೋಗುತ್ತೆ. ನಾವು ನಮ್ಮ ಒಂದು ಸತ್ಯವನ್ನು ಚೆನ್ನಾಗಿ ಅರ್ಥಕೋಬೇಕು ಎಂಬತಕ್ಕಂಥದ್ದು ಎಲ್ಲರ ಉದ್ದೇಶ. ಆದರೆ ಈ ಕಾರ್ಯಕ್ರಮದ ಉದ್ದೇಶ ಏನು? ನೋಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ, ಈ ಗುಡಾರದ ಸೇವೆಯನ್ನು ನಾವು ಯಾಕೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ ಸಭೆಯ ಅಸ್ಥಿವಾರಗಳು ಅಂತೇನು ಹೇಳ್ತೀವಿ, 5 ಅಸ್ಥಿವಾರಗಳಲ್ಲಿ ಇದು ಕೂಡ ಒಂದು ಅಸ್ಥಿವಾರ, ಗುಡಾರದ ಸೇವೆ. ಮತ್ತು ಇದು ಕ್ರೈಸ್ತಿಯ ಅನುಭವದಲ್ಲಿ ಒಬ್ಬ ಕ್ರೈಸ್ತವನಾಗಿ ಕ್ರಿಸ್ತನು ನಮಗೆ ಮಾಡಿದಂಥ ತ್ಯಾಗವನ್ನು ನಾವು ಗಮನಿಸಬೇಕು ಅಂದರೆ, ಹಳೆ ಉಡಂಬಡಿಕೆಯಲ್ಲೇ ಇದು ಪ್ರಾರಂಭ ಆಗಿರೋದ್ರಿಂದ ಗುಡಾರದ ಸೇವೆ ಅನ್ನೋದು ನಮ್ಮ ಎಲ್ಲ ಸತ್ಯಗಳಿಗೂ ತುಂಬ ಮೂಲವಾದಂಥ ಒಂದು ಅಸ್ಥಿವಾರ ಆಗಿರೋದ್ರಿಂದ ಇದನ್ನು ಕಲಿಯುವಂಥದ್ದು ತುಂಬ ಪ್ರಾಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಈಗ ಇನ್ನೊಂದು ಪ್ರಶ್ನೆ, ನಾವು ಇನ್ನೂ ಸ್ವಲ್ಪ ಆಳಕ್ಕೆ ಹೋಗುವ ಮುನ್ನ, ಈ ಗುಡಾರದ ಸೇವೆ ಎಂಬತಕ್ಕಂಥದ್ದು ಒಂದು ಹಳೆ ಒಡಂಬಡಿಕೆಯ ಒಂದು ಪದ್ಧತಿ ಅಲ್ವೇ? ಆ ಒಂದು ಹಳೆ ಒಡಂಬಡಿಯ ಪದ್ಧತಿ ಈಗಿನ ಕಾಲಕ್ಕೆ ಯಾವ ರೀತಿ ಅನ್ವಯಿಸುತ್ತೆ? ಅಂದರೆ ನೀವು ಪ್ರಸ್ತುತ ಬಗ್ಗೆ ಕೇಳ್ತಾ ಇದ್ದೀರಿ, ಇದು ಪ್ರಸ್ತುತತೆನ ಅಂತ. ನೋಡಿ, ಹಳೆ ಒಡಂಬಡಿಕೆಯ ಪ್ರತಿಯೊಂದು ಕಾರ್ಯಗಳು ಕೂಡ ಹೊಸ ಒಡಂಬಡಿಕೆಯಲ್ಲಿ ನೆರವೇರುವುದನ್ನು ನಾವು ನೋಡ್ತೀವಿ. ಅಂದರೆ ಅದು ಅಲ್ಲಿ ಏನು ಹೇಳಲ್ಪಟ್ಟಿದೆ ಇಲ್ಲಿ ನೆರವೇರಿದೆ. ಆದ್ದರಿಂದ ಈ ಕಾಲಕ್ಕೂ ಕೂಡ ಆ ಕ್ರೈಸ್ತತ್ವದ ಪ್ರತಿಯೊಂದು ಸೂತ್ರಗಳು ಅಥವಾ ಪ್ರತಿಯೊಂದು ಸತ್ಯಗಳು ಕೂಡ ಈ ಕಾಲಕ್ಕೂ ಕೂಡ ಪ್ರಸ್ತುತವಾಗಿರೋದ್ರಿಂದ, ಸತ್ಯವೇದ ಎಷ್ಟು ಪ್ರಸ್ತುತವಾಗಿದೆಯೋ ಈ ಗುಡಾರದ ಸೇವೆಯ ಸತ್ಯಾಂಶಗಳು ಕೂಡ, ಅದರಲ್ಲಿ ಅಡಕವಾಗಿರುವಂಥ ರಕ್ಷಣೆಯ ಮೂಲಗಳು ಕೂಡ ಅಷ್ಟೇ ಪ್ರಸ್ತುತವಾಗಿದೆ ಅಂತ ನಾನು ನಂಬ್ತೇನೆ. ಈಗ ನಾವು ಗುಡಾರದ ಸೇವೆಯನ್ನು ನಾವು ತೆಗೆದುಕೊಂಡಾಗ ಇಸ್ರಾಯೇಲ್ರನ್ನ ನಾವು ಮೊದಲನೇದಾಗಿ ಚರ್ಚೆ ಮಾಡಬೇಕು. ಹೌದು. ಆ ಹಿನ್ನೆಲೆಗೆ ನಾವು ಹೋಗುವ ಮುನ್ನ ಈ ಗುಡಾರದ ಸೇವೆ ಅಂದರೆ ಏನು? ಗುಡಾರದ ಸೇವೆ ಅಂದರೆ ನೋಡಿ, ದೇವರನ್ನು ಆರಾಧಿಸುವಂಥ ಒಂದು ಸ್ಥಳ. ದೇವರು ತನ್ನ ಮಕ್ಕಳ ಜೊತೆ ಬಂದು ಅವರ ಜೊತೆ ಬೆರೆತು ಅವರ ಆರಾಧನೆಯನ್ನು ಸ್ವೀಕರಿಸುವಂಥ ಒಂದು ಸ್ಥಳ. ದೇವರು ಮತ್ತು ಆತನ ಮಕ್ಕಳು, ಪರಿಶುದ್ಧನಾಗಿರುವಂಥ ದೇವರು, ಪಾಪಿಗಳಾಗಿರುವಂಥ ಇಸ್ರಾಯೇಲರು ಇಬ್ಬರು ಸೇರುವಂಥ, ಸಂಧಿಸುವಂಥ ಒಂದು ಸ್ಥಳವನ್ನು ನಾವು ಗುಡಾರ ಅಂತ ನಾವು ಕರೀತೇವೆ. ಈಗ ನಾವು 5 ಸ್ತಂಭಗಳು ಅಥವಾ 5 ಪಿಲ್ಲರ್ಸ್ ಆಫ್ ದ ಚರ್ಚ್ ಹೌದು ಅಂತ ನಾವು ಯಾವುದನ್ನು ಕರಿತೀವಿ, ಅದರಲ್ಲಿ ತುಂಬ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಅಂಶ ಬಂದರೆ ಈ ಗುಡಾರದ ಸೇವೆ. ಈ ಗುಡಾರದ ಸೇವೆಯಲ್ಲಿ ಇಸ್ರಾಯೇಲ್ರಿಗೆ ಈ ಸೇವೆಯನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂಬತಕ್ಕಂಥ ವಿಷಯಕ್ಕೆ ನಾವು ಹೋಗುವ ಮುನ್ನ ಇದರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡಿ. ನೋಡಿ, ಇಸ್ರಾಯೇಲರು 400 ವರ್ಷ ಇಲ್ಲಿ ನಮ್ಮ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ಈ ದಾಸರಾಗಿದ್ದಂಥ ಈ ಕಾಲದಲ್ಲಿ ಅವರು ನಿಜವಾದಂಥ ಯೆಹೋವ ದೇವರನ್ನು ಮರೆತಿದ್ದರು. ಈ ಮರೆತಿದ್ದ ಕಾರಣದಿಂದ ಅವರು ವಿಗ್ರಹಾರಾಧನೆಗೆ ಮತ್ತು ಐಗುಪ್ತ ದೇಶದಲ್ಲಿರುವಂಥ ಅನೇಕ ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದ ಅವ್ರನ್ನ ಬಿಡಿಸಿ ಹೊರಗಡೆ ತರುವಂಥ ಮುಖ್ಯವಾದ ಉದ್ದೇಶ ಅಂದರೆ ದೇವರನ್ನು ಆರಾಧಿಸಬೇಕು. ಅದಕ್ಕಾಗಿ ಕ್ಷಮಿಸಿ ಅಶೋಕ್ ಅವರೇ, ಹೇಳಿ. ಒಂದೇ ಒಂದು ವಿಷಯ, ಈಗ ಇಸ್ರಾಯೇಲ್ರು ದೇವರಿಂದ ಆಯ್ಕೆ ಮಾಡಿರ್ತಕ್ಕಂಥ ಜನರು. ಹೌದು. ದೇವರಿಗೆ ಮೈ ಚಿಲ್ಡ್ರನ್, ಮೈ ಚೋಸನ್ ಜನರೇಷನ್ ಅಂತ ನಾವು ಹೇಳ್ತೀವಿ, ಆಯ್ಕೆ ಮಾಡಿರ್ತಕ್ಕಂಥ ಜನರು. ಆದರೂ ಕೂಡ ಈ ರೀತಿಯಾದ ಪದ್ಧತಿಗಳನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡೋಗಿ ಅಂತ ತಿಳಿಸಿರ್ತಕ್ಕಂಥ ದೇವರಿಗೆ ಎದುರಾಗಿ ಹೋಗಿ
ಈ ಮೂರ್ತಿ ಪೂಜೆ ಯಾವ ರೀತಿ ಬಂತು? ನೋಡಿ, ಅವರು ಇದ್ದಂಥ ಪ್ರದೇಶ, ಈಗ ನೀವು ಒಂದು ವೇಳೆ ನೀವು ಯಾವ ಪ್ರದೇಶದಲ್ಲಿ ಇರ್ತೀರೋ ಆ ಪ್ರದೇಶದ ಅಭ್ಯಾಸಗಳನ್ನು ನೀವು ಬೆಳೆಸ್ಕೊಳ್ತೀರ. ಆ ಪ್ರದೇಶ ಸುತ್ತಮುತ್ತಲು ಯಾವ ರೀತಿ ಇರುತ್ತೆ, ಆ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ದೈನಂದಿಕ ಜೀವನದ ಮೇಲೆ ಆ ಪ್ರಭಾವ ಇರುತ್ತೆ. ಆದ್ದರಿಂದ ಇಸ್ರಾಯೇಲರ ದೈನಂದಿಕ ಜೀವನದಲ್ಲಿ ಈ ಐಗುಪ್ತರ ಪ್ರಭಾವ ಇದ್ದಿದ್ದರಿಂದ ಅವರ ಊಟ, ಉಪಚಾರ, ಅವರ ಮನೆ, ವಸ್ತ್ರಗಳು ಇವೆಲ್ಲವೂ ಕೂಡ ಐಗುಪ್ತರ ಪ್ರಭಾವ ಇತ್ತು. ಆದ್ದರಿಂದ ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರ ಸಹವಾಸದಿಂದ, ಈಗ ನಾವು ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ, ಸಹವಾಸ ದೋಷದಿಂದ ಸನ್ಯಾಸಿಯಾದ ಅಂತ. ಅಂದರೆ ಸಹವಾಸದಲ್ಲಿ ಒಳ್ಳೆಯವನಾಗಿರ್ಬೋದು, ಕೆಟ್ಟವರ ಸಹವಾಸ ಮಾಡಿದಾಗ ಅವನು ಕೆಟ್ಟವನಾಗ್ತಾನೆ. ಇಲ್ಲಿ ಒಂದು ವಿಷಯವನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ನಮ್ಮ ಸಹವಾಸ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನನ್ನ ಸ್ನೇಹಿತ ಅಶೋಕ್ ಅವರು ತೆಗೆದುಕೊಂಡ್ಬಂದಿದ್ದಾರೆ. ಅದೇನೆಂದರೆ, ನಾವು ಯಾವ ರೀತಿ ಯಾವ ಜನರ ಜೊತೆ ಸೇರ್ತೀವೋ ಆ ಒಂದು ಜನರಿಂದ ಕೆಲವು ವಿಷಯಗಳನ್ನು ಕಲಿತೀವಿ. ಅದೇ ತಾನೇ ಇಸ್ರಾಯೇಲ್ರಿಗಾಯಿತು. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸೊ ಅವರು ಸೇರಿದಂಥ ಜನರಿಂದ ಪ್ರಭಾವ ಬೀರ್ತರಾಗಿ ಈ ಒಂದು ಮೂರ್ತಿ ಪೂಜೆಗೆ ಹೋದರು ಅಂತ ನೀವು ಹೇಳ್ತಾ ಇದ್ರಿ ಅಲ್ವೇ? ಹೌದು. ಈ ವಿಗ್ರಹಾರಾಧನೆ ಅವರಲ್ಲಿ ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, ಅವರಿದ್ದಂಥ ಪ್ರದೇಶದ ಪ್ರಭಾವ ಮತ್ತು ಆ ಸುತ್ತಮುತ್ತಲಿನ ವಾತಾವರಣ ಇವೆಲ್ಲವೂ ಸೇರಿ ಏನು ಮಾಡ್ತು ಅಂದರೆ, ನಿಜವಾದಂಥ ದೇವರನ್ನ ಮರೆತು ವಿಗ್ರಹಾರಾಧನೆಗೆ ಹೆಚ್ಚಾಗಿ ಒತ್ತು ಕೊಡುವುದಕ್ಕೆ ಶುರು ಮಾಡಿದ್ರು. ಇದು ಕೇವಲ 400 ವರ್ಷಗಳು ಅವರಲ್ಲಿ ತುಂಬ ಬದಲಾವಣೆಯನ್ನು ತಂತು. ಕೇವಲ ಒಂದು 70 ಜನವಾಗಿ ಐಗುಪ್ತ ದೇಶಕ್ಕೆ ಹೋದಂಥ ಇಸ್ರಾಯೇಲರು ದೊಡ್ಡ ಸಂಖ್ಯೆಯಾಗಿ ಮಾರ್ಪಟ್ಟರು ಕೂಡ, ಒಂದು ಜನಾಂಗವಾಗಿದ್ದರೂ ಕೂಡ ಅವರಲ್ಲಿ ಒಳ್ಳೆಯ ಅಭ್ಯಾಸಗಳು ಇರಲಿಲ್ಲ. ಈ ಅಭ್ಯಾಸಗಳಿಂದ ಹೊರಗೆ ತರಬೇಕಾದ್ರೆ ನೋಡಿ, ನಾವೆಲ್ಲರೂ ಗಮನಿಸಬೇಕಾಗಿರೋದೇನೆಂದರೆ, ಇಸ್ರಾಯೇಲರನ್ನು ಕೇವಲ ಐಗುಪ್ತ ದೇಶದಿಂದ ಹೊರಗೆ ತರಲಿಲ್ಲ, ಐಗುಪ್ತ ದೇಶದ ಕೆಟ್ಟ ಅಭ್ಯಾಸಗಳಿಂದ, ಕತ್ತಲೆಯಿಂದ ಬೆಳಕಿನಡೆಗೆ ಮತ್ತು ವಿಗ್ರಹಾರಾಧನೆಯಿಂದ ನಿಜವಾದ ದೇವರನ್ನು ಆರಾಧಿಸುವಂಥ ಒಂದು ಸಿಸ್ಟಮ್ ಅಥವಾ ಒಂದು ಪದ್ಧತಿಗೆ ಅವ್ರನ್ನ ಹೊರಗಡೆ ತರಬೇಕಿತ್ತು. ಅದಕ್ಕೆ ಮೋಶೆ ಒಂದು ಪ್ರಶ್ನೆ ಕೇಳ್ತಾನೆ, ನಾನು ಹೋಗಿ ಹೇಳಿದ ತಕ್ಷಣ ಅವ್ರು ಕೇಳ್ಬಿಡ್ತಾರಾ? 400 ವರ್ಷ ಅಲ್ಲಿದ್ದಾರಲ್ಲ, ನನ್ನ ಮಾತು ಕೇಳ್ತಾರ? ಆಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನಡೆಸ್ತೇನೆ. ನಿನ್ನನ್ನು ನಡೆಸ್ತಾ ಇರೋದೇನಕ್ಕೆ ಅಂದರೆ, ಅವ್ರನ್ನ ದಾಸತ್ವದಿಂದ ತರಬೇಕು ಅಂತಲ್ಲ, ದಾಸತ್ವ ಎಂಬ ಆ ವಿಗ್ರಹಾರಾಧನೆಯಿಂದ ಅವ್ರನ್ನ ಹೊರಗಡೆ ತರಬೇಕು. ನೀವು ಹೇಳಿದ ರೀತಿಯಲ್ಲಿ ಆಶ್ಚರ್ಯಕರವಾದ ತನ್ನ ಬೆಳಕಿನಡೆಗೆ ಅವ್ರನ್ನ ಕರ್ಕೊಬರಬೇಕು, ಕತ್ತಲೆಯಿಂದ ಬೆಳಕಿನ ಮಾರ್ಗಕ್ಕೆ, ವಿಗ್ರಹಾರಾಧನೆಯಿಂದ ನಿಜವಾದ ದೇವರನ್ನು ಆರಾಧಿಸುವುದಕ್ಕೆ. ಇದಕ್ಕಾಗಿ ಅವರನ್ನು ಹೊರಗಡೆ ತರಬೇಕು. ಯಾಕಂದರೆ ಈಗ ನೋಡಿ, ನೀವು ಕೊಚ್ಚೆಯಲ್ಲಿದ್ದವನಿಗೆ ಎಷ್ಟು ಸ್ನಾನ ಮಾಡಿದ್ರು ಅವ್ನು ಕೊಚ್ಚೆಯಲ್ಲೇ ಇರ್ತಾನೆ. ಫಸ್ಟ್ ಅವನ ಕೊಚ್ಚೆಯಿಂದ ಏನು ಮಾಡಬೇಕು, ಹೊರಗಡೆ ತೆಗಿಬೇಕು, ಆಮೇಲೆ ನೀವು ಸ್ನಾನ ಮಾಡಿಸಿ, ಅವನು ಒಳ್ಳೆಯವನಾಗ್ತಾನೆ. ಅದೇ ನೀವು ಮೋರಿಯಲ್ಲೇ ಕೂರಿಸ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಅವ್ನು ಮತ್ತೆ ಅಲ್ಲೇ ಕೂತ್ಕೊಡ್ತಾನೆ. ಆದ್ದರಿಂದ ದೇವ್ರ ಉದ್ದೇಶ ಫಸ್ಟ್ ಅವ್ರನ್ನ ಅಲ್ಲಿಂದ ಏನು ಮಾಡಬೇಕು, ಹೊರಗಡೆ ತೆಗಿಬೇಕು. ಸೊ ಈಗ ನೀವು ಹೇಳ್ತಾ ಇರೋದು ಏನು ಅಂದರೆ, ಈಗ ಅವರು 400 ವರ್ಷಗಳಲ್ಲಿ ತಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಂಡು ವಿಗ್ರಹಾರಾಧನೆಗೆ ಹೋಗಿದ್ದಾರೆ. ಮುಂದೆ ಏನು ಮಾಡ್ತಾರೆ ಅಂತ ನಾವು ನೋಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಅಶೋಕ್ ಅವರೇ, ವಿರಾಮದ ನಂತರ ಈ ಸುಂದರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇನ್ನೂ ನಾವು ಚರ್ಚೆ ಮಾಡೋಣ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಈ ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಈ ಗಂಭೀರವಾದ ಚರ್ಚೆ ಮುಂದುವರಿಯುತ್ತೆ. ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಚರ್ಚೆ, ಗುಡಾರದ ಸೇವೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ವಿರಾಮಕ್ಕೆ ಹೋಗುವ ಮುನ್ನ ನೀವು ಹೇಳಿದ್ರಿ, ದೇವರು ಇಸ್ರಾಯೇಲರನ್ನ ಆ ಬಂಧನದಿಂದ ಮಾತ್ರವಲ್ಲದೆ ಕತ್ತಲೆಯಿಂದ ಬೆಳಕಿಗೆ ತಂದು ಅವರ ಜೀವನದ ಶೈಲಿಯನ್ನೇ ಬದಲಾಯಿಸಿದ್ರು. ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬೇಕು, ಮೋಶೆ ನೀನು ಹೋಗಿ ಅವ್ರನ್ನ ಸರಿಪಡಿಸು ಎಂಬತಕ್ಕಂಥದ್ದನ್ನು ಹೇಳಿ ಅವ್ರನ್ನ ಹೊರಗೆ ತಂದು, ಆ ನಂತರ ಅವರಿಗೆ ಒಂದು ನಿಜವಾದ ರೀತಿ ನೀತಿಯನ್ನು ತಿಳಿಸ್ಕೊಡ್ತಾರೆ. ಅದು ಯಾವುದು ನಿಜವಾದ ರೀತಿ ನೀತಿ? ನೋಡಿ, ಇಸ್ರಾಯೇಲರ ಈ ಚರಿತ್ರೆಯಲ್ಲಿ ಒಂದು ಪ್ರಾಮುಖ್ಯವಾದಂಥ ಭಾಗ ಏನು ಅಂದರೆ, ಅವ್ರನ್ನ ಐಗುಪ್ತ ದೇಶದಿಂದ ಹೊರಗಡೆ ತರುವಂಥದ್ದು. ಅಲ್ಲಿವರೆಗೂ ಇಸ್ರಾಯೇಲರು ಕೇವಲ ಒಂದು ಗುಂಪಾಗಿದ್ದರು. ಅಬ್ರಹಾಮನ ಕುಟುಂಬ, ಅಬ್ರಹಾಮನಿಂದ ಇಸ್ಸಾಕನ ಕುಟುಂಬ, ಇಸ್ಸಾಕನಿಂದ ಯಾಕೋಬನ ಕುಟುಂಬ, ನಂತರ ಯೋಸೇಫನ ಕುಟುಂಬ, 70 ಜನ ಬಂದು ಅಲ್ಲಿ ನೆಲೆಸಿದರು. ಆದರೆ ಐಗುಪ್ತದಿಂದ ಒಂದು ಹೊರಗಡೆ ತಂದಾಗ ಅವರೊಂದು ಜನಾಂಗವಾದರು, ಅಂದರೆ ಒಂದು ರಾಜ್ಯ, ಒಂದು ಸಮೂಹವಾಗಿ ಏರ್ಪಟ್ಟರು. ಅವರಿಗೆ ಒಂದು ಹೊಸ ಒಂದು ಸ್ಥಾನಮಾನವನ್ನು ಕೊಡಬೇಕಿತ್ತು ದೇವರು. ಈ ರೀತಿ ಸ್ಥಾನಮಾನವನ್ನು ಕೊಡಬೇಕಾದ್ರೆ ಅವ್ರನ್ನ ಸಿದ್ಧಪಡಿಸಬೇಕಿತ್ತು. ಸಿದ್ಧಪಡಿಸೋದ್ರಲ್ಲಿ ಶಾರೀರಿಕವಾಗೂ ಮತ್ತು ಮಾನಸಿಕವಾಗಿ, ಸಾಮಾಜಿಕವಾಗಿ ಸಿದ್ಧಪಡಿಸಬೇಕು. ಈ 3 ಭಾಗವನ್ನು ನಾವು ಸೇರಿಸುವಾಗ ಆರಾಧನೆ ಅನ್ನುವುದು ತುಂಬ ಪ್ರಾಮುಖ್ಯ. ಅವರನ್ನು ದೇವರ ಆರಾಧನೆಯಲ್ಲಿ ಭಾಗಿಯಾಗಿ ಮಾಡಬೇಕಿತ್ತು. ಅದಕ್ಕೊಂದು ಸೂಕ್ತವಾದ ಸ್ಥಳ ಬೇಕಿತ್ತು. ಈಗ ನಾವು ಆರಾಧನೆ ಮಾಡಬೇಕಂದ್ರೆ, ಈಗ ನೀವು ಸ್ಟುಡಿಯೋದಲ್ಲಿ ಇವತ್ತು ಕೂತ್ಕೊಂಡು ಇಲ್ಲಿ ಆರಾಧನೆ ಮಾಡಲಿಕ್ಕಾಗಲ್ಲ. ನಾವು ದೇವಾಲಯಕ್ಕೆ ಹೋಗ್ತೀವಿ,
ಚರ್ಚ್ಗೆ ಹೋಗ್ತೀವಿ ಅಥವಾ ಇನ್ನೊಬ್ಬರು ಬೇರೆ ಮತಗಳವರು ಅವರವರ ದೇವಾಲಯಕ್ಕೆ ಹೋಗ್ತಾರೆ, ಅಲ್ಲಿ ನಾವು ದೇವರನ್ನ ಸಂಧಿಸುವಂಥ ಒಂದು ಅವಕಾಶ ಇರುತ್ತೆ. ಈ ರೀತಿ ಅವಕಾಶವನ್ನು ದೇವರು ಮಾಡಿಕೊಡ್ಬೇಕಿತ್ತು. ಮತ್ತು ಇಸ್ರಾಯೇಲರು ಐಗುಪ್ತದಿಂದ ಹೊರಗಡೆ ಬರಬೇಕಾದ್ರೆ ಅವರಿಗೆ ಒಂದು ನಿರ್ದಿಷ್ಟವಾದ ಸ್ಥಾನ ಇತ್ತು, ಕನಾನ್ ದೇಶಕ್ಕೆ ಹೋಗಬೇಕು ಅಂತ. ಆದರೆ ಈ ಮಾರ್ಗ ಮಧ್ಯದಲ್ಲಿ ಅವ್ರನ್ನ ಸಿದ್ಧಪಡಿಸಬೇಕಿತ್ತು. ಕ್ಷಮಿಸಿ, ನಾನು ಸ್ವಲ್ಪ ತಡೆ ಮಾಡ್ತೀನಿ ನಿಮ್ಮನ್ನ ಇಲ್ಲಿ. ಈಗ ದೇವರು ಇಸ್ರಾಯೇಲ್ರ ಮೇಲೆ ಒಂದು ಪ್ರಭಾವವನ್ನು ಬೀರಬೇಕು, ಅವರು ತಮ್ಮ ಜೀವನದ ಶೈಲಿನ ಬದಲಾಯಿಸ್ಕೋಬೇಕು, ದೇವರಿಗೆ ಒಂದು ಮುಖ್ಯವಾದ ಸ್ಥಾನವನ್ನು ಅವರ ಜೀವನದಲ್ಲಿ ಕೊಡಬೇಕು ಎಂಬತಕ್ಕಂಥ, ಇದನ್ನು ಯಾವುದು ಸೂಚಿಸುತ್ತೆ? ಇದು ದೇವರ ಪ್ರೀತಿಯನ್ನು ಸೂಚಿಸುತ್ತಾ ಅಥವಾ ದೇವರು ಇಸ್ರಾಯೇಲ್ರ ಮೇಲೆ ಯಾವ ರೀತಿಯಾದರೂ ಇವ್ರನ್ನ ಬದಲಾಯಿಸಬೇಕು ಎಂಬತಕ್ಕಂಥದ್ದು ಅವರ ಉದ್ದೇಶವಾಗಿತ್ತಾ? ನೋಡಿ, ಇದಕ್ಕೆ ಉತ್ತರವನ್ನು ನೀವೇ ಇದಕ್ಕೆ ಮುಂಚೆ ಹೇಳಿದ್ದೀರಿ. ಏನಂದರೆ ದೇವರ ವಿಶೇಷವಾದ ಆಯ್ಕೆಗೆ ಒಳಪಟ್ಟಂಥ ಜನಾಂಗ, ದೇವರು ಅವ್ರನ್ನ ಪ್ರೀತಿಸಿದರು ನೀವು ಹೇಳಿದ ರೀತಿಯಲ್ಲಿ. ಬಟ್ ಅದಕ್ಕಿಂತ ವಿಶೇಷವಾಗಿ ಗಮನಿಸುವುದಾದರೆ ವಿಶೇಷವಾದಂಥ ರೀತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನದ ಮೇರೆಗೆ ನಾನು ನಿನ್ನ ಸಂತತಿಯನ್ನು ಅಭಿವೃದ್ಧಿ ಮಾಡುತ್ತೇನೆ, ಆಕಾಶದ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿಯನ್ನು ಮಾಡುತ್ತೇನೆ, ಮತ್ತು ಅವರು ಆರಿಸಿಕೊಂಡಂಥ ಜನಾಂಗ ವಿಶೇಷವಾಗಿ. ಆದ್ದರಿಂದ ಅವರಿಗೆ ವಿಶೇಷವಾದ ತರಬೇತು ಬೇಕಾಗಿದೆ, ಅವರಿಗೆ ವಿಶೇಷವಾದಂಥ ನಡವಳಿಕೆಗಳನ್ನು ದೇವರು ಹೇಳ್ಕೊಡ್ಬೇಕಾಗಿದೆ. ಆದ್ದರಿಂದ ಈ ಗುಡಾರದ ಸೇವೆಯ ಮೂಲಕ ಅವರ ಎಲ್ಲ ಮಾರ್ಗಗಳನ್ನು ಸರಿಪಡಿಸಲಿಕ್ಕೆ, ಅವರು ಶಾರೀರಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಅವರನ್ನು ಒಂದು ಸರಿದಾರಿಗೆ ತರುವುದಕ್ಕೆ ಮುಖ್ಯ ಕೇಂದ್ರ ಬಿಂದು ಈ ಗುಡಾರದ ಸೇವೆ. ಇದು ನಮ್ಮ ಭಾಷೆಯಲ್ಲಿ ನಾವು ಹೇಳುವುದಾದರೆ ಒಂದು ಟ್ರೈನಿಂಗ್ ಸೆಂಟ್ರ್. ಇಲ್ಲಿಂದನೇ ಅವರ ಎಲ್ಲ ಕಾರ್ಯಕ್ರಮಗಳನ್ನು ದೇವರು ಸರಿಪಡಿಸ್ತಿದ್ರು. ಅದು ನ್ಯಾಯದ ವಿಚಾರದಲ್ಲಾಗಿರ್ಬೋದು ಅಥವಾ ಶಾರೀರಿಕ ವಿಚಾರದಲ್ಲಿ, ಎಲ್ಲ ವಿಚಾರಗಳು ಕೂಡ ಇತ್ಯರ್ಥ ಆಗ್ತಾ ಇದ್ದಿದ್ದು ಎಲ್ಲಿ ಅಂದರೆ ಈ ಗುಡಾರದಲ್ಲಿ. ಇಲ್ಲ, ನನಗೆ ತುಂಬ ದಿನದಿಂದ ಒಂದು ಕುತೂಹಲದ ಒಂದು ಪ್ರಶ್ನೆ ಯಾವಾಗಲೂ ಉದ್ಭವ ಆಗ್ತಾನೆ ಇರ್ತದೆ. ಅದೇನೆಂದರೆ, ಅಷ್ಟು ಪ್ರೀತಿಸಿ ಏನು ಬೇಕು ಎಲ್ಲವನ್ನು ಕೊಟ್ಟು ಅದ್ಭುತ ರೀತಿಯಲ್ಲಿ ದೇವರು ಅವ್ರನ್ನ ನಡೆಸಿ ಕೂಡ, ಆದರೂ ಕೂಡ ಅವರಿಗೆ ಈ ರೀತಿಯಾದ ತರಬೇತಿ ಕೇಂದ್ರ, ನೀವು ಹೇಳಿದ ರೀತಿಯಲ್ಲಿ ಈ ಗುಡಾರದ ಸೇವೆ ಒಂದು ರೀತಿಯಾದ ತರಬೇತಿ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಬೇಕಾಗಿತ್ತು. ಅದರಲ್ಲಿ ದೇವರ ಒಂದು ಸ್ಥಳ ಅಥವಾ ದೇವರು ಆಡಿದಂಥ ಆ ಒಂದು ಪಾತ್ರ ಯಾವುದಾಗಿತ್ತು? ನೋಡಿ, ಆ ಪಾತ್ರ ಯಾವ ರೀತಿ ಇತ್ತು ಅಂದರೆ, ಒಬ್ಬ ಬೋಧಕನು ತನ್ನ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ, ಒಬ್ಬ ಟೀಚರ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಮಾಡೋ ರೀತಿಯಲ್ಲಿ ದೇವರ ಪಾತ್ರ ಏನಾಗಿತ್ತು ಅಂದರೆ, ಇಸ್ರಾಯೇಲರಿಗೆ ದೇವರು ಕಲಿಸ್ತಿದ್ದಂಥ ಎಲ್ಲ ವಿಚಾರಗಳು ಹೊಸ ವಿಚಾರಗಳಾಗಿತ್ತು, ಇಲ್ಲಿವರೆಗೂ ಅವ್ರು ನೋಡಿರಲಿಲ್ಲ. ಮತ್ತು ದೇವರು ಹೇಳುವಂಥ ಪ್ರತಿಯೊಂದು ಸೂಚನೆ ಕೂಡ ಅವರಿಗೆ ವಿಶೇಷವಾಗಿತ್ತು. ನೋಡಿ, 7ನೇ ದಿನದ ಆರಾಧನೆ ಆಗಲಿ, ಮತ್ತು 7ನೇ ದಿನದಲ್ಲಿ ಪರಿಶುದ್ಧ ಒಂದು ಸಮೂಹವಾಗಿ ಕೂಡಬೇಕು, ಅಥವಾ ಈ ಒಂದು ವಿಶೇಷವಾದಂಥ ಬಲಿಗಳನ್ನು ಅರ್ಪಿಸುವಂಥದ್ದಾಗಲಿ, ಇವೆಲ್ಲ ಕೂಡ ಹೊಸದಾಗಿತ್ತು. ಅಂದರೆ ಗಾಡ್ ವಾಸ್ ಟೇಕಿಂಗ್ ದೆಮ್ ಟು ಎ ಟ್ರೈನಿಂಗ್ ಪ್ರಾಸೆಸ್. ಅಂದರೆ ಒಬ್ಬ ಮಾಸ್ಟರ್ ತನ್ನ ಮಕ್ಕಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡ್ತಾನೆ ಆ ರೀತಿ ಮಾಡಿಸ್ತಾಯಿದ್ರು. ಈಗ ನಾವು ಕೂಡ ಕೆಲವು ಸರಿ ನಮ್ಮ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಸ್ವಲ್ಪ ದೊಡ್ಡವರಾದ ಮೇಲೆ ಶೂ ಹಾಕೋದು ಗೊತ್ತಿರಲ್ಲ, ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಶೂ ಹಾಕೋದು, ಶೂ ಲೇಸ್ ಕಟ್ಟೋದು. ಈಗ ನೀವು ಕೂಡ ನಿಮ್ಮ ಮಗನಿಗೆ ಶೂ ಕಟ್ಟಿರ್ತೀರ, ಅವ್ನಿಗೆ ಹೇಳ್ಕೊಟ್ಟಿರ್ತೀರ, ಆಮೇಲೆ ಅವನು ಒಂದು 2-3 ವರ್ಷ ಆದಮೇಲೆ ಅವನೇ ಕಟ್ಕೊತಾನೆ. ಸೊ ಈ ರೀತಿಯ ಒಂದು ಅನುಭವವನ್ನು ಇಸ್ರಾಯೇಲರಿಗೆ ದೇವರು ಹೇಳ್ಕೊಡ್ತಾಯಿದ್ರು. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಹೊಸದಾಗಿತ್ತು ಅವರಿಗೆ. ಈ ಅನುಭವದಲ್ಲಿ ದೇವರು ಒಂದು ತಂದೆಯ ಪಾತ್ರವನ್ನು ತಗೊಂಡಿದ್ರು. ತನ್ನ ಮಕ್ಕಳಿಗೆ ಹೇಳಿಕೊಡುವಂಥ ಒಂದು ತಂದೆಯ ಪಾತ್ರದಲ್ಲಿ ದೇವರಿದ್ದರು. ಈಗ 70 ಜನರು ಬಂಧನಕ್ಕೆ ಒಳಗಾಗಿ ಆ ಬಂಧನದಲ್ಲಿ ತಮ್ಮ ಜೀವನದ ಶೈಲಿಯನ್ನು, ಜೀವನದ ಉದ್ದೇಶವನ್ನು ಕಳ್ಕೊಂಡು ಮೋಶೆ ಎಂಬತಕ್ಕಂಥ ವ್ಯಕ್ತಿ ಬಂದು ಅವರನ್ನು ಬಂಧನದಿಂದ ಹೊರತಂದು ದೇವರು ತನ್ನ ಪ್ರೀತಿಯನ್ನು ಅವರ ಮೇಲೆ ವ್ಯಕ್ತಪಡಿಸಿ ಅವರನ್ನು ಸರಿಪಡಿಸಬೇಕು ಎಂಬತಕ್ಕಂಥದ್ದಕ್ಕೆ ಒಂದು ಗುಡಾರ ಸೇವೆಯನ್ನು ಆರಂಭಿಸಿದ್ರು. ಈ ಗುಡಾರದ ಸೇವೆ ಇದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರಿಗೆ ಯಾವ ರೀತಿಯಾದ ಒಂದು ಅನುಭವ ಇತ್ತಾ ಅದರಲ್ಲಿ? ನೋಡಿ, ಇಸ್ರಾಯೇಲರಿಗೆ ಇದಕ್ಕೆ ಮುಂಚೆ ಗುಡಾರದ ಸೇವೆ ಅಂತ ನಾವು ಸತ್ಯವೇದದಲ್ಲಿ ಏನು ಓದ್ತೀವಿ, ಇದೇ ರೀತಿ ಅನುಭವ ಇರಲಿಲ್ಲ. ಆದರೆ ಅವ್ರಿಗೂ ಕೂಡ ಬೇರೆ ವಿಗ್ರಹಾರಾಧನೆ ಮಾಡ್ತಾ ಇದ್ದಿದ್ದರಿಂದ ವಿಗ್ರಹಾರಾಧನೆ ಅಥವಾ ಆರಾಧನೆ ಯಾವ ರೀತಿ ಇರ್ಬೋದು ಅಂತ ಗೊತ್ತಿತ್ತು. ಅಂದರೆ ಒಂದು ಅನುಭವ ಇತ್ತು. ಎಲ್ಲಿ ಐಗುಪ್ತ ದೇಶದಲ್ಲೂ ಅವರು ವಿಗ್ರಹಾರಾಧನೆ ಮಾಡ್ತಾಯಿದ್ರು. ಇಲ್ಲಾಂದರೆ ನೀವು ನೋಡಿ, ಇಸ್ರಾಯೇಲರು ಆ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಸೀನಾಯಿ ಬೆಟ್ಟದ ಕೆಳಗಡೆ ಮೋಶೆ ಮೇಲೆ ಹೋದಾಗ 40 ದಿನ ನಿಧಾನ ಮಾಡಿದಾಗ, ಬನ್ನಿ ನಾವು ಒಂದು ವಿಗ್ರಹ ಮಾಡ್ಕೊಂಡು ಆರಾಧನೆ ಮಾಡೋಣ, ಎಲ್ಲಿಂದ ಬಂತು? ಅದು ಅಲ್ಲಿಂದ ಬಂದಿತ್ತು. ಸ್ವಲ್ಪ ಟ್ರೈನಿಂಗ್ ಇತ್ತು ಅವರಿಗೆ. ಅವರು ಹಳೆ ಚಾಳಿ ಅಂತ ಹೇಳ್ತೀವಿ ನಾಟ್ ಗಿವನ್ ಅಪ್ ದೇರ್ ಓಲ್ಡ್ ಹ್ಯಾಬಿಟ್ಸ್. ಹೌದು, ಆ ರೀತಿಯಾಗಿ. ಸೊ ಕನ್ನಡದಲ್ಲಿ ನಾವು ಹಳೆ ಚಾಳಿ ಅಂತ ಹೇಳ್ತೀವಿ, ಚಾಳಿನ ಬಿಟ್ಟು ಬಂದಿರಲಿಲ್ಲ. ಸೊ ಅದು ಅವ್ರ ಹಿಂದ್ಗಡೆನೇ ಇತ್ತು. ಆದ್ದರಿಂದ
ಆ ಸುತ್ತಮುತ್ತಲು ಇದ್ದಂಥ ರಾಜ್ಯಗಳಲ್ಲಿ ಕೆಲವು ಈಗ ಈಗ ಕ್ಷಮಿಸಿ, ಈಗ ಕೂಡ ನಮ್ಮ ಜೀವನದಲ್ಲಿ ನನ್ನ ಸಭೆಯಲ್ಲಿ ನೋಡಿದ್ದೀನಿ. ನನ್ನ ಸಭೆಯಲ್ಲಿ ಕೆಲವರು ಈಗ ತಾನೇ ದೀಕ್ಷಾ ಸ್ನಾನವನ್ನು ಹೊಂದಿ ಬಂದಿದ್ದಾರೆ. ಆದರೂ ಕೂಡ ಹಳೆಯ ಅಭ್ಯಾಸಗಳು, ಅವರು ಕತ್ತಲೆಯಲ್ಲಿ ಇದ್ದು ಅವ್ರು ಮಾಡಿರ್ತಕ್ಕಂಥ ಅಭ್ಯಾಸಗಳನ್ನು ಅವರು ಕೂಡ ಕೆಲವೊಮ್ಮೆ ಬಿಡೋದಿಲ್ಲ. ಹೌದು. ಈಗ ದೃಷ್ಟಿ ಆಗ್ಬಿಟ್ಟಿದೆ ನನ್ನ ಮಗುಗೆ, ಮಗು ಅಳ್ತಾನೆ ಇದೆ, ದೃಷ್ಟಿ ಆಗಿದೆ. ಮಗು ಅಳ್ತಾ ಇರೋದು ಹೊಟ್ಟೆ ಹಸಿತಾ ಇದೆ, ಏನೋ ಇರುವೆ ಕಚ್ತಾ ಇದೆ, ಅಥವಾ ಏನೋ ತ್ಯಾವ ಮಾಡ್ಕೊಂಡಿದೆ. ಆದರೆ ಈ ರೀತಿಯಾದ ಕೆಲವೊಂದು ಪದ್ಧತಿಗಳು ಕ್ರೈಸ್ತಿಯ ಕುಟುಂಬಗಳಲ್ಲಿ ಇದನ್ನು ನಡೆಯೋದನ್ನು ನಾನು ನೋಡಿದ್ದೀನಿ. ಆ ರೀತಿಯಾದ ಪದ್ಧತಿಗಳನ್ನು ಬಿಟ್ಟು ಬರಲಿಲ್ಲ ಇಸ್ರಾಯೇಲ್ರು, ಅಲ್ವೇ? ಹೌದು. ಆ ಹಳೆ ಚಾಳಿಯನ್ನು ಬಿಟ್ಟು ಬರದೇ ಇದ್ದಿದ್ದರಿಂದ ದೇವ್ರು ಏನು ಮಾಡಿದ್ರು ಅಂದರೆ, ಈ ಆರಾಧನೆ ಅವರಿಗೆ ಅಭ್ಯಾಸವಾಗೋ ರೀತಿಯಲ್ಲಿ, ಅಂದರೆ ಅವರಿಗೆ ಸುಲಭವಾಗಿರಬೇಕು, ಕಷ್ಟವಾಗಿರಬಾರ್ದು. ಈ ಗುಡಾರದ ಸೇವೆಯ ಒಂದು ಉದ್ದೇಶ ಏನು ಅಂದರೆ, ದೇವರನ್ನು ಸುಲಭವಾಗಿ ಅವರು ಸಂಧಿಸುವಂಥ ಒಂದು ಏರ್ಪಾಡು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಅಂಶ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಪ್ರಿಯ ವೀಕ್ಷಕರೇ, ನಿಮ್ಮನ್ನು ಭೇಟಿ ಆಗ್ತೀವಿ. ಎಲ್ಲೂ ಹೋಗಬೇಡಿ, ಸಾಕಷ್ಟು ಮಾಹಿತಿಗಳು ಮುಂದಿನ ಸಂಚಿಕೆಯಲ್ಲಿ. ವೆಲ್ಕಮ್ ಬ್ಯಾಕ್. ಗುಡಾರದ ಸೇವೆ, ಇಸ್ರಾಯೇಲ್ರ ಜೊತೆ ದೇವರು ತೋರಿಸಿದಂಥ ಪ್ರೀತಿ, ಇನ್ನೂ ಸಾಕಷ್ಟು ವಿಷಯಗಳಿವೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ನೀವು ಹೇಳಿದ್ರಿ, ಆರಾಧನೆಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟು ಆರಾಧನೆಯ ಒಂದು ಮುಖ್ಯತ್ವವನ್ನು ಇಸ್ರಾಯೇಲ್ರಿಗೆ ದೇವರು ಶಿಕ್ಷಕನ ರೀತಿಯಲ್ಲಿ ಸುಲಭವಾಗಿ, ಸರಳವಾಗಿ ಇದನ್ನು ಮಾಡಿದ್ರೆ ನನ್ನದು ನಿಮ್ಮದು ಸಂಬಂಧ ಇನ್ನೂ ಚೆನ್ನಾಗಿರ್ತದೆ, ನೀವು ಕೂಡ ಜೀವನದಲ್ಲಿ ಚೆನ್ನಾಗಿರ್ತೀರಾ ಎಂಬತಕ್ಕಂಥದ್ದು. ಅದಕ್ಕೇನಾದರೂ ವಚನ ಇದೆಯಾ? ನೀವು ಓದ್ತೀರಾ? ಅದಕ್ಕೆ ಉತ್ತರವಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಒಂದು ವಚನ ಇದೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 12ನೇ ವಚನವನ್ನು ನಾನು ಓದ್ತೇನೆ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ, ನನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಅಂದರೆ ದೇವರು ಮೋಶೆಯ ಸಂಗಡ ಸೀನಾಯಿ ಬೆಟ್ಟದಲ್ಲಿ ಮಾತಾಡಿದಂಥ ಒಂದು ಸಂದರ್ಭ. ಇಲ್ಲಿ ದೇವರು ಹೇಳುವಂಥ ಒಂದು ಮುಖ್ಯವಾದ ಮಾತೇನೆಂದರೆ, ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ಅಂದರೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹೊರಗಡೆ ಕರೆದು ತರುವಂಥ ಒಂದು ಮುಖ್ಯವಾದ ಉದ್ದೇಶ ಏನಂದರೆ, ದೇವರನ್ನು ಆರಾಧನೆ ಮಾಡಬೇಕು. ಅಂದರೆ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ದೇವರನ್ನು ಯಾವಾಗ ನಾವು ಆರಾಧನೆ ಮಾಡ್ತೀವೋ, ನಮ್ಮ ಜೀವನದ ಶೈಲಿ, ನಮ್ಮ ಜೀವನದ ಉದ್ದೇಶಗಳು, ನಮ್ಮ ಜೀವನದ ಎಲ್ಲ ಪ್ರಮುಖವಾದ ಅಂಶಗಳು ಬದಲಾವಣೆ ಆಗುತ್ತೆ. ಇಸ್ರಾಯೇಲರನ್ನು ಬದಲಾವಣೆ ಮಾಡಬೇಕು ಅಂದರೆ ಆರಾಧನೆ ಒಂದೇ ಒಂದು ಮಾರ್ಗ ಅಂತ ದೇವರು ತಿಳಿದಿದ್ರು. ಅದಕ್ಕಾಗಿ ಈ ಆರಾಧನೆಗೋಸ್ಕರ ಅವ್ರನ್ನ ಹೊರಗಡೆ ತರಬೇಕಿತ್ತು. ಸೊ ಈಗ ನೀವು ಹೇಳೋ ಪ್ರಕಾರ ಇಸ್ರಾಯೇಲ್ರು ದೇವರನ್ನ ಸಂಪೂರ್ಣವಾಗಿ ಮರ್ತಿದ್ರ? ಹೌದು. ಅದರಲ್ಲಿ ಕೆಲವರು ಮಾತ್ರ ದೇವ್ರನ್ನ ಗುರುತಿಟ್ಕೊಂಡಿರ್ಬೋದು, ಆದರೆ 90% ಭಾಗ ಜನ ದೇವ್ರನ್ನ ಮರ್ತು ಬಿಟ್ಟಿದ್ರು. ಯಾಕಂದರೆ ನೋಡಿ, ಅಲ್ಲಿ 400 ವರ್ಷಗಳು ಕಳೆದೋಗಿದೆ. ಉದಾಹರಣೆಗೆ ಈಗ ನಾವು ಬೇರೆ ದೇಶಕ್ಕೆ ಹೋಗಿ, ಅಮೇರಿಕಾ ದೇಶಕ್ಕೆ ಹೋಗಿ 400 ವರ್ಷಗಳು ನೀವಿದ್ದರೆ, ನಿಮ್ಮವ್ರು ಯಾರೂ ಕೂಡ ನಮ್ಮ ಭಾರತೀಯರ ಸಂಸ್ಕೃತಿನ ಮರ್ತು ಬಿಡ್ತಾರೆ. ನಮ್ಮವ್ರ ಥರ ಊಟ ಮಾಡಲ್ಲ, ನಮ್ಮವ್ರ ಥರ ಅಡುಗೆ ಮಾಡಲ್ಲ, ಎಲ್ಲ ಫಾರಿನ್ ಆಗ್ಬಿಡುತ್ತೆ. ನಮ್ಮವ್ರ ಥರ ಬಟ್ಟೆ ಹಾಕೊಳ್ಳೋದಿಲ್ಲ. ಅವರೆಲ್ಲ ಸೂಟು ಬೂಟಲ್ಲೇ ಇರ್ತಾರೆ. 400 ವರ್ಷ ಅಂದರೆ ತುಂಬ ದೊಡ್ಡ ಕಾಲ ಅದು. ಅದರಿಂದ ಎಲ್ಲವನ್ನು ಮರ್ತೋಗಿದ್ರು. ಕೆಲವರು ಎಲ್ಲೋ ಹಿರಿಕರು, ಮುದುಕರು ಅಂಥವರು, ಹಿರಿ ತಲೆಮಾರುಗಳು ಸ್ವಲ್ಪ ದೇವ್ರ ಬಗ್ಗೆ ಜ್ಞಾನ ಇರ್ಬೋದಿತ್ತೇನೋ. ಆದರೆ 90% ನಾನು ಹೇಳಿದ ರೀತಿಯಲ್ಲಿ ದೇವ್ರನ್ನ ಸಂಪೂರ್ಣವಾಗಿ ಮರ್ತೋಗಿದ್ರು. ಅದಕ್ಕಾಗಿ ದೇವರು ಅವ್ರನ್ನ ಹೊರಗಡೆ ತಗೊಬಂದು ಆರಾಧನೆಯ ಪ್ರಾಮುಖ್ಯತೆಯನ್ನು ತಿಳಿಸ್ಬೇಕು. ಈ ಗುಡಾರ ಅಂತ ನಾವು ಹೇಳಿದಾಗ ಅದಕ್ಕೆ ಒಂದು ಪರ್ಯಾಯ ಪದ ಅಂತ ನಾವೇನಾದರೂ ಹುಡುಕಿದ್ರೆ ಅದು ಆರಾಧನೆ. ಸೊ ಈಗ ಗುಡಾರದ ಸೇವೆ ಅಂತ ನಾವು ಕಲೀಲೇಬೇಕು. ಎಲ್ಲ ಕ್ರೈಸ್ತಿಯ ಧರ್ಮದಲ್ಲಿ ಸೇರಿರ್ತಕ್ಕಂಥವರು ಈ ಗುಡಾರದ ಸೇವೆಯ ಮುಖ್ಯ ಅಂಶಗಳನ್ನು ಕಲ್ತ್ಕೊಂಡ್ರೆ ಅವರು ಮತ್ತು ಅವರ ಆರಾಧನೆಯ ರೀತಿ ಬದಲಾಗುತ್ತೆ, ಅಲ್ವೇ? ಖಂಡಿತವಲ್ಲೂ ನೀವು ಹೇಳಿದಂಥ ಒಳ್ಳೆಯ ಅಂಶ ಹೇಳಿದರೆ. ಏನಂದರೆ ಇದನ್ನು ಅನೇಕ ಕ್ರೈಸ್ತ ಸಭೆಗಳು ಈ ಗುಡಾರದ ಬಗ್ಗೆ ಹೆಚ್ಚಾಗಿ ಆಲೋಚನೆಯನ್ನು ಮಾಡೋದಿಲ್ಲ, ಅಧ್ಯಯನವನ್ನು ಕೂಡ ಮಾಡೋದಿಲ್ಲ. ಕೇವಲ ಕೆಲವು ಸಭೆಗಳಲ್ಲಿ, ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ಇದು ಯಾಕೆ ಇದನ್ನು ಕಲಿಬೇಕು ಅಂದರೆ,
ಇದನ್ನು ನಾವು ಕಲಿತಾಗ ನಮ್ಮ ದೇವರು ಎಷ್ಟು ಪರಿಶುದ್ಧನು, ಆತನನ್ನು ಎಷ್ಟು ಗೌರವ ಭಕ್ತಿಗಳಿಂದ ನಾವು ಆರಾಧನೆ ಮಾಡಬೇಕು. ಈ ದಿನ ಆರಾಧನೆ ಏನಾಗಿದೆ ಅಂದರೆ ಡೆನಿಸ್ ಅವರೇ, ಒಂದು ರೀತಿ ಫ್ಯಾಷನ್ ಆಗಿದೆ. ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳುವಂಥದ್ದು ಆರಾಧನೆ ಆಗಿದೆ. ಆದರೆ ಗುಡಾರದಲ್ಲಿ ನೀವು ಕಲಿಯೋದೇನು ಅಂದರೆ, ದೇವರು ಪರಿಶುದ್ಧನು, ಆತನನ್ನು ಆರಾಧಿಸಬೇಕಾದ್ರೆ ನೀವು ಅರ್ಹತೆ ಇಲ್ಲ ನಿಮಗೆ ಅನ್ನೋದನ್ನು ಗುರ್ತು ಮಾಡುವಂಥದ್ದೇ ಗುಡಾರ. ಈ ದಿನ ಅದನ್ನು ತುಂಬ ಸಭೆಗಳಾಗಲಿ ಅಥವಾ ನಮ್ಮ ವೈಯಕ್ತಿಕ ಸಭೆಗಳಲ್ಲಿ ಅದನ್ನು ಮರ್ತಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಈಗ ತುಂಬ ಒಂದು ಗಂಭೀರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಒಂದು ಅಂಶವನ್ನು ನೀವು ಎಬ್ಸಿದ್ದೀರ. ಇದನ್ನು ನಾವು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ, ಅಥವಾ ಆರಾಧನೆ ಎಂಬತಕ್ಕಂಥ ಒಂದು ಅಂಶವನ್ನು ಮರ್ತಿದ್ದೇವೆ. ಅದರ ಬುಡಾರ್ಥ ಆರಾಧನೆ ಎಂಬತಕ್ಕಂಥದ್ದು ನಿಮಗೂ ದೇವರಿಗಿರ್ತಕ್ಕಂಥ ಆಳವಾದ ಒಂದು ಸಂಬಂಧವನ್ನು ನಾವು ಮರ್ತಿದ್ದೇವೆ ಅಂತ ತುಂಬ ಚೆನ್ನಾಗಿ ಒಂದು ಅಂಶವನ್ನು ನೀವು ತಿಳಿಸಿದ್ದೀರ. ಈಗ ದೇವರು ಇದರ ಮೂಲಕ ಏನನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶ ದೇವರದಾಗಿತ್ತು? ಮೊದಲನೇ ಉದ್ದೇಶ ಏನು ಅಂದರೆ, ತನ್ನನ್ನು ತಾನು ಅವರಿಗೆ ತೋರ್ಪಡಿಸಿಕೊಳ್ಳಬೇಕು. ಟು ರಿವೀಲ್ ಹಿಮ್ಸೆಲ್ಫ್, ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬೇಕು. ಎರಡನೇದಾಗಿ ಅವರಿಗೆ ಒಂದು ಸಿಸ್ಟಮ್ ಅಥವಾ ಶಿಸ್ತಿನ ಆಚಾರವನ್ನು ತಿಳಿಸ್ಕೊಡ್ಬೇಕಿತ್ತು. ಅಂದರೆ ಇಷ್ಟರವರೆಗೂ ಅವರಿಗೆ ದೇವ್ರನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಗೊತ್ತಿರಲಿಲ್ಲ. ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇರಲಿಲ್ಲ. ಈಗ ಅವ್ರನ್ನ ಒಂದು ಸರಿದಾರಿಗೆ ತರಬೇಕು. ಈಗ ನಾವು ಒಂದು ಪ್ರಾಣಿನ, ಸಾಕು ಪ್ರಾಣಿನ ಬೆಳೆಸಿದಾಗ ಅದು ನಾವು ಮನೆಗೆ ತಂದಾಗ ಏನಾಗಿರುತ್ತೆ ಅಂದರೆ ಅದು ಇಷ್ಟ ಬಂದಂಗೆ ಆಡುತ್ತೆ. ಒಂದು 5-6 ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ಅದು ನಾವು ಹೇಳ್ದಂಗೆ ಕೇಳಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಇಸ್ರಾಯೇಲರಿಗೆ ಒಂದು ಶಿಷ್ಟಾಚಾರದ ಜೀವಮಾನವನ್ನು ತಿಳಿಸ್ಬೇಕಿತ್ತು ಮತ್ತು ದೇವರು ಯಾರು ಅನ್ನೋದನ್ನು ಅವ್ರು ತಿಳಿಬೇಕಿತ್ತು. ಈ ಎರಡು ಮುಖ್ಯ ಉದ್ದೇಶಗಳನ್ನು ಈ ಗುಡಾರದಲ್ಲಿ ದೇವರು ಅಡಗಿಸಿಟ್ಟಿದ್ದಾನೆ ಅಂತ ನಾನು ನಂಬ್ತೇನೆ ಡೆನಿಸ್ ಅವರೇ. ಅಶೋಕ್ ಅವರೇ, ಇನ್ನೊಂದು ಅಂಶವನ್ನು ನಾವು ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಭಾಗಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಕ್ಕೆ ಹೋಗ್ತಾ ಇದ್ದೀವಿ. ಯಾಜಕರು ಒಂದೇ ಒಂದು ಅಂಶ, ಆ್ಯಕ್ಚುಲಿ ನಾವು ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಬೇಕು ಅಂತಿದ್ದೀವಿ. ಆದರೂ ಈ ಯಾಜಕರು ಈ 400 ವರ್ಷಗಳು ಇಸ್ರಾಯೇಲ್ರ ಆ ಬಂಧನದ ಆ ಒಂದು ಕಾಲ ಅವಧಿಯಲ್ಲಿ ಯಾಜಕರು ಕೂಡ ಆ ಗುಂಪಿನಲ್ಲಿದ್ದರೆ ಅಲ್ವೇ? ನೋಡಿ, ಯಾಜಕರು ಅಂತ ನಾವು ನೋಡುವುದಾದರೆ ಅವರ ಗುಂಪು ಲೇವಿಯರ ವಂಶ. ಅವ್ರನ್ನ ಪ್ರತ್ಯೇಕವಾಗಿ ದೇವರಿನ್ನೂ ವಿಂಗಡಣೆ ಮಾಡಿರಲಿಲ್ಲ. ಈ ಗುಡಾರದ ಸೇವೆಗೆ ಬಂದಾಗ ಮಾತ್ರ ಆ ಒಂದು ವಂಶವನ್ನು ವಿಶೇಷವಾಗಿ ಆರಿಸ್ಕೊಂಡು ದೇವರ ಆರಾಧನೆಗೆ ಅವ್ರನ್ನ ಪ್ರತ್ಯೇಕಪಡಿಸ್ತಾರೆ. ಆದರೆ ಈ ಗುಂಪು ಕೂಡ, ಲೇವಿಯರ ಗುಂಪು ಕೂಡ ಅಲ್ಲಿ ದೇವರ ಆರಾಧನೆಯಲ್ಲಿ ಮರೆತೋಗಿ ಮತ್ತು ನೀವು ಹೇಳಿದ ರೀತಿಯಲ್ಲಿ ವಿಗ್ರಹ ಆರಾಧನೆಯಲ್ಲಿ ಸೇರೋಗಿದ್ದರು. ಎಲ್ಲ 12 ಗೋತ್ರಗಳು ಕೂಡ ಅದರಲ್ಲಿ ಸೇರೋಗಿತ್ತು. ಆದರೆ ಗೋತ್ರಗಳ ಪ್ರಕಾರವಾಗಿ ವಿಂಗಡಣೆ ಆಗಿದ್ದು ಯಾವಾಗ ಅಂದರೆ ಈ ಗುಡಾರದ ಸೇವೆಯ ನಂತರವೇ. ಈಗ ನಾವು ಒಬ್ಬ ಕ್ರೈಸ್ತಿಯ ಯೌವನಸ್ಥ ಅಥವಾ ಕ್ರೈಸ್ತ ಧರ್ಮಕ್ಕೆ ಹೊಸದಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥ ಯಾರಾದರೂ ಯಾತಕ್ಕಾಗಿ ಗುಡಾರದ ಸೇವೆಯ ಬಗ್ಗೆ ಕಲಿಬೇಕಾಗಿದೆ? ಮೊದಲನೇ ಒಂದು ಕಾರಣ ಏನು ಅಂದರೆ, ನಾವು ಆರಾಧನೆ ಮಾಡುವಂಥ ದೇವರು ಸಾಮಾನ್ಯ ದೇವರಲ್ಲ. ಆತನು ದೇವಾದಿ ದೇವನು, ಪರಿಶುದ್ಧನು ಮತ್ತು ಗುಡಾರಗಳ ಮಧ್ಯದಲ್ಲಿ ನಿವಸಿಸುವಂಥವನು. ಒಂದನೇದು. ಎರಡನೇದು, ನಾವು ದೇವ್ರನ್ನ ಆರಾಧಿಸಬೇಕಾದ್ರೆ ಒಂದು ಕ್ರಮಬದ್ಧವಾಗಿ ದೇವ್ರನ್ನ ಆರಾಧಿಸಬೇಕು. ಈ 2 ಕಾರಣಗಳು. ತುಂಬ ಚೆನ್ನಾಗಿ ಹೇಳಿದ್ದೀರಾ. ಕ್ರಮಬದ್ಧವಾದ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದನ್ನು ನಾವು ಈ ಗುಡಾರದ ಸೇವೆಯಲ್ಲಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀಯಾ, ತುಂಬ ವಂದನೆಗಳು. ವಂದನೆಗಳು. ಪ್ರಿಯ ವೀಕ್ಷಕರೇ, ಖಂಡಿತವಾಗಲೂ ಈ ಗುಡಾರದ ಸೇವೆಯಿಂದ ನಿಮ್ಮ ಆರಾಧನೆ ದೇವರೊಂದಿಗೆ ಇನ್ನು ಮೇಲೆ ಆದರೂ ಉತ್ತಮ ದರ್ಜೆಯನ್ನು ಮುಟ್ಟುತ್ತೆ ಎಂಬತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.